ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಭಾರತದ ರಾಜಕೀಯ ಭೂಪಟವೇ ಬದಲಾಗುತ್ತಾ? ನಮಸ್ಕಾರ ಸ್ನೇಹಿತರೆ, BNN ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ. ನಾನು ನಾಗೇಶ್. ಭಾರತದ ರಾಜಕೀಯ ಇತಿಹಾಸದಲ್ಲಿ ಮಹತ್ವದ ತಿರುವು ತರಬಹುದಾದ ಒಂದು ದೊಡ್ಡ ಪ್ರಕ್ರಿಯೆ ಮತ್ತೆ ಚರ್ಚೆಯ ಕೇಂದ್ರ ಬಿಂದು ಆಗಿದೆ. ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ. ಕೇಂದ್ರ ಸರ್ಕಾರವು ಪ್ರಸ್ತುತ ಇರುವ 543 ಲೋಕಸಭಾ ಸ್ಥಾನಗಳನ್ನು 816ಕ್ಕೆ ಹೆಚ್ಚಿಸುವಂತಹ ಯೋಜನೆ ರೂಪಿಸ್ತಾ ಇರೋ ಹಿನ್ನೆಲೆಯಲ್ಲಿ ರಾಜ್ಯಗಳ ರಾಜಕೀಯ ಪ್ರಭಾವ, ಪ್ರತಿನಿಧಿತ್ವ ಮತ್ತು ಚುನಾವಣಾ ಗಣಿತದಲ್ಲಿ ಭಾರೀ ಬದಲಾವಣೆ ಸಂಭವಿಸುವ ಸಾಧ್ಯತೆಗಳು ಸ್ಪಷ್ಟವಾಗ್ತಾ ಇವೆ. ಈ ಬೆಳವಣಿಗೆ ಕೇವಲ ಸ್ಥಾನಗಳ ಸಂಖ್ಯೆಯ ಹೆಚ್ಚಳ ಅಲ್ಲ, ಇದು ಭಾರತದ ಫೆಡರಲ್ ವ್ಯವಸ್ಥೆಯ ಶಕ್ತಿ, ಸಾಮರ್ಥ್ಯ, ಜನಸಂಖ್ಯಾ ಸಮತೋಲನ ಮತ್ತು ರಾಜಕೀಯ ಪ್ರಾಬಲ್ಯಗಳ ಹೊಸ ಸಮೀಕರಣಕ್ಕೆ ಪ್ರಾರಂಭವಾಗಬಹುದು. ಪುನರ್ವಿಂಗಡಣೆ ಅಂದ್ರೇನು? ಇದನ್ನು ಈಗ ಯಾಕೆ ಮಾಡಲಾಗ್ತಾ ಇದೆ? ಇದರ ಸಂಪೂರ್ಣವಾದಂಥ ವಿವರ ಇಲ್ಲಿದೆ ನೋಡಿ. ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಅಂದ್ರೆ ಜನಗಣತಿ ಆಧಾರದ ಮೇಲೆ ಕ್ಷೇತ್ರಗಳ ಗಡಿಗಳನ್ನ ಮರು ನಿರ್ಣಯ ಮಾಡೋದು ಮತ್ತು ಜನಸಂಖ್ಯೆಗೆ ಅನುಗುಣವಾಗಿ ಸ್ಥಾನಗಳನ್ನ ಹಂಚಿಕೆ ಮಾಡೋದು. 1971ರ ಜನಗಣತಿಯ ನಂತರ ಈ ಪ್ರಕ್ರಿಯೆಗೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿತ್ತು. ನಂತರ 2001ರಲ್ಲಿ ಕೆಲವು ಮಟ್ಟಿಗೆ ಬದಲಾವಣೆಗಳಾದರೂ ಸ್ಥಾನಗಳ ಒಟ್ಟು ಸಂಖ್ಯೆ ಹೆಚ್ಚಿಸಲಿಲ್ಲ. ಈಗ 2026ರ ನಂತರ ಪುನರ್ ವಿಂಗಡಣೆ ಮಾಡಲು ಸಂವಿಧಾನಾತ್ಮಕ ಅವಕಾಶ ಇರೋದ್ರಿಂದ ಕೇಂದ್ರ ಸರ್ಕಾರ ಅದಕ್ಕೆ ಸಿದ್ಧತೆ ನಡೆಸುತ್ತಿದೆ. 2011ರ ಜನಗಣತಿ ಆಧಾರವಾಗಿ ಈ ಪ್ರಕ್ರಿಯೆ ನಡೆಯುವ ಸಾಧ್ಯತೆಗಳಿವೆ. 543ರಿಂದ 816 ಏನು ಬದಲಾಗಲಿದೆ? ಲೋಕಸಭಾ ಸ್ಥಾನಗಳನ್ನು 816ಕ್ಕೆ ಹೆಚ್ಚಿಸುವ ಪ್ರಸ್ತಾಪದಿಂದ ಪ್ರತಿಯೊಂದು ರಾಜ್ಯಕ್ಕೂ ಹೆಚ್ಚು ಸಂಸದರು ಸಿಗಲಿದ್ದಾರೆ. ಜನಸಂಖ್ಯೆಗೆ ಅನುಗುಣವಾದ ಪ್ರತಿನಿಧಿತ್ವ ಹೆಚ್ಚಾಗಲಿದೆ. ಮಹಿಳಾ ಮೀಸಲಾತಿ ಜಾರಿಗೆ ಬರುವ ಮಾರ್ಗ ಸುಗಮವಾಗಲಿದೆ. ಇದರ ಜೊತೆಗೆ ಸುಮಾರು 273 ಕ್ಷೇತ್ರಗಳು ಮಹಿಳೆಯರಿಗೆ ಮೀಸಲಾಗುವ ಸಾಧ್ಯತೆಯಿದೆ. ಇದು ಮಹಿಳಾ ರಾಜಕೀಯ ಪ್ರತಿನಿಧಿತ್ವದಲ್ಲಿ ಕ್ರಾಂತಿಕಾರಿ ಹೆಜ್ಜೆಯಾಗಬಹುದು. ಕರ್ನಾಟಕಕ್ಕೆ 28ರಿಂದ 42 ಅವಕಾಶವೇ ಸವಾಲೇ. ಕರ್ನಾಟಕದಲ್ಲಿ ಪ್ರಸ್ತುತ 28 ಲೋಕಸಭಾ ಕ್ಷೇತ್ರಗಳಿದ್ದು ಪುನರ್ವಿಂಗಡಣೆಯ ನಂತರ ಅದು ಸುಮಾರು 42ಕ್ಕೆ ಏರಬಹುದು ಅನ್ನೋ ಅಂದಾಜಿದೆ. ಇದರಿಂದ ರಾಜ್ಯದ ರಾಜಕೀಯ ಪ್ರಭಾವ ಕೇಂದ್ರದಲ್ಲಿ ಹೆಚ್ಚಾಗಬಹುದು. ಪ್ರಾದೇಶಿಕ ಪಕ್ಷಗಳಿಗೆ ಹೊಸ ಅವಕಾಶಗಳು ಸಿಗಬಹುದು. ಹೊಸ ಕ್ಷೇತ್ರಗಳ ಸೃಷ್ಟಿಯಿಂದ ಸ್ಥಳೀಯ ನಾಯಕತ್ವ ಬೆಳೆದು ಬರಬಹುದು. ಆದರೆ ಇದರಿಂದ ಒಳ ರಾಜಕೀಯ ಸ್ಪರ್ಧೆ ಕೂಡ ಹೆಚ್ಚಾಗಲಿದೆ. ಹಳೆಯ ಕ್ಷೇತ್ರಗಳ ಗಡಿಗಳು ಬದಲಾಗೋದ್ರಿಂದ ಕೆಲವು ನಾಯಕರ ರಾಜಕೀಯ ಭವಿಷ್ಯವು ಅಸ್ಥಿರವಾಗಬಹುದು. ಹಿಂದಿ ಬೆಲ್ಟ್ ಪ್ರಾಬಲ್ಯ ಇನ್ನಷ್ಟು ಬಲವಾಗುತ್ತದೆಯೇ? ಈ ಪುನರ್ವಿಂಗಡಣೆಯ ದೊಡ್ಡ ಪರಿಣಾಮ ಉತ್ತರ ಭಾರತದ ಹಿಂದಿ ಭಾಷಿಕ ರಾಜ್ಯಗಳ ಮೇಲೆ ಕಾಣಬಹುದು. ಉದಾಹರಣೆಗೆ ಉತ್ತರ ಪ್ರದೇಶ 80ರಿಂದ 128, ಬಿಹಾರ 40ರಿಂದ 60, ಮಧ್ಯಪ್ರದೇಶ 29ರಿಂದ 43ಕ್ಕೂ ಹೆಚ್ಚು, ರಾಜಸ್ಥಾನ 25ರಿಂದ 37ಕ್ಕೂ ಹೆಚ್ಚು. ಈ ರಾಜ್ಯಗಳಲ್ಲಿ ಜನಸಂಖ್ಯೆ ಹೆಚ್ಚು ಇರೋದ್ರಿಂದ ಸ್ಥಾನಗಳ ಹೆಚ್ಚಳವು ಅಷ್ಟೇ ಪ್ರಮಾಣದಲ್ಲಿ ನಡೆಯುತ್ತೆ. ಇದರ ಪರಿಣಾಮವಾಗಿ ರಾಷ್ಟ್ರೀಯ ರಾಜಕೀಯದಲ್ಲಿ ಉತ್ತರ ಭಾರತದ ಪ್ರಾಬಲ್ಯ ಮತ್ತಷ್ಟು ಗಟ್ಟಿಯಾಗುವ ಸಾಧ್ಯತೆಯಿದೆ. ದಕ್ಷಿಣ ರಾಜ್ಯಗಳಿಗೆ ಹಿನ್ನಡೆಯ ಭೀತಿ. ದಕ್ಷಿಣ ಭಾರತದ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣದಲ್ಲಿ ಉತ್ತಮ ಸಾಧನೆ ಮಾಡಿರುವುದರಿಂದ ಪುನರ್ವಿಂಗಡಣೆಯಲ್ಲಿ ಅವುಗಳಿಗೆ ತಕ್ಕ ಮಟ್ಟಿನ ಲಾಭ ಸಿಗೋದಿಲ್ಲ ಅನ್ನೋ ಆತಂಕ ಎದ್ದಿದೆ. ತಮಿಳುನಾಡಿನಲ್ಲಿ 39ರಿಂದ 58 ಸ್ಥಾನಗಳು, ಕರ್ನಾಟಕದಲ್ಲಿ 28ರಿಂದ 42ಕ್ಕೆ ಹೆಚ್ಚಾಗಲಿದೆ. ಕೇರಳದಲ್ಲಿ 20ರಿಂದ 30 ಸ್ಥಾನಗಳು ಸಂಖ್ಯಾತ್ಮಕವಾಗಿ ಹೆಚ್ಚಳ ಕಂಡರೂ ಉತ್ತರ ಭಾರತದೊಂದಿಗೆ ಹೋಲಿಸಿದ್ರೆ ಪ್ರಭಾವ ಕಡಿಮೆಯಾಗುವ ಸಾಧ್ಯತೆಯಿದೆ. ಇದರಿಂದ ಜನಸಂಖ್ಯೆ ನಿಯಂತ್ರಣ ಮಾಡಿದ ರಾಜ್ಯಗಳಿಗೆ ಶಿಕ್ಷೆ, ಹೆಚ್ಚಿದವರಿಗೆ ಬಹುಮಾನ ಅನ್ನೋ ಚರ್ಚೆ ಮತ್ತೆ ಜೀವಂತವಾಗಬಹುದು. ಮಹಿಳಾ ಮೀಸಲಾತಿ ಹೊಸ ರಾಜಕೀಯ ಅಧ್ಯಾಯ. ಸಂಸತ್ತಿನಲ್ಲಿ ಪಾಸಾಗಿರುವ ಮಹಿಳಾ ಮೀಸಲಾತಿ ಕಾಯ್ದೆ ಜಾರಿಯಾಗಲು ಈ ಪುನರ್ವಿಂಗಡಣೆ ಪ್ರಮುಖ ಹಂತವಾಗಿದೆ. ಸುಮಾರು 33% ಕ್ಷೇತ್ರಗಳು ಮಹಿಳೆಯರಿಗೆ ಮೀಸಲಾಗುವುದರಿಂದ ಮಹಿಳಾ ನಾಯಕತ್ವ ಹೆಚ್ಚಾಗಲಿದೆ. ಪಕ್ಷಗಳ ಟಿಕೆಟ್ ಹಂಚಿಕೆಯ ವಿಧಾನ ಬದಲಾಗಲಿದೆ. ಕುಟುಂಬ ರಾಜಕಾರಣಕ್ಕೂ ಹೊಸ ರೂಪ ಸಿಗಬಹುದು. ರಾಜಕೀಯ ಪಕ್ಷಗಳ ಲೆಕ್ಕಾಚಾರ ಈ ಬದಲಾವಣೆಗಳಿಂದ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪಕ್ಷಗಳ ರಾಜಕೀಯ ತಂತ್ರ ಸಂಪೂರ್ಣವಾಗಿ ಬದಲಾಗಲಿದೆ. ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಭಾರತದ
ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಮಹತ್ವದ ಅಧ್ಯಾಯವಾಗಲಿದೆ. ಇದು ಕೇವಲ ಸ್ಥಾನಗಳ ಹೆಚ್ಚಳವಲ್ಲ, ಇದು ರಾಜಕೀಯ ಶಕ್ತಿ ಸಮೀಕರಣದ ಪುನರ್ವಿನ್ಯಾಸ. ಕರ್ನಾಟಕ ಸೇರಿದಂತೆ ಎಲ್ಲಾ ರಾಜ್ಯಗಳಿಗೂ ಇದು ಅವಕಾಶವೂ ಹೌದು, ಸವಾಲು ಹೌದು. ಈ ಪ್ರಕ್ರಿಯೆ ಸಮತೋಲನದಿಂದ ಮತ್ತು ನ್ಯಾಯಯುತವಾಗಿ ನಡೆದರೆ ಭಾರತದಲ್ಲಿ ಪ್ರತಿನಿಧಿತ್ವದ ಗುಣಮಟ್ಟ ಹೆಚ್ಚಾಗಬಹುದು. ಆದರೆ ಅಸಮತೋಲನ ಉಂಟಾದರೆ ಪ್ರಾದೇಶಿಕ ರಾಜಕೀಯ ಉದ್ವಿಗ್ನತೆ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ. ದೇಶದಲ್ಲಿ ಬಿಜೆಪಿ ಸರ್ಕಾರ ಮೋದಿ ನೇತೃತ್ವದಲ್ಲಿ ಬಂದ ಬಳಿಕ ನೂತನ ಲೋಕಸಭೆ ಹಾಗೂ ರಾಜ್ಯಸಭೆ ನಿರ್ಮಾಣ ಮಾಡಬೇಕಾದ್ರೆ ಹೆಚ್ಚಿನ ಸದಸ್ಯರನ್ನ ತರಲು ಅದಕ್ಕೆ ತಕ್ಕಂತೆ ನಕ್ಷೆಯನ್ನು ತಯಾರಿಸ್ತಾರೆ. ಆದರೆ ಈ ಹೊಸ ಕ್ಷೇತ್ರ ಪುನರ್ವಿಂಗಡಣೆ ಯೋಜನೆಯಲ್ಲಿ ಮತದಾರರ ಮತಗಳನ್ನು ನೋಡಿ ತಮ್ಮ ಪಕ್ಷಕ್ಕೆ ಬೇಕಾಗುವಂತೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡದೆ ನಿಯಮಾನುಸಾರ ಕ್ಷೇತ್ರಗಳನ್ನು ವಿಭಾಗ ಮಾಡಿ ಮತದಾರರ ನಂಬಿಕೆಯನ್ನು ಉಳಿಸ್ಕೊಳ್ಬೇಕಾಗಿರುತ್ತೆ. ಸಾಮಾನ್ಯವಾಗಿ ಆಳುವ ಪಕ್ಷಗಳು ತಮ್ಮ ಸ್ವಾರ್ಥವನ್ನು ಸಾಧಿಸೋದಕ್ಕೆ ಮುಂದಾಗ್ತಾರೆ. ಹಾಗೆಯೇ ವಿರೋಧ ಪಕ್ಷಗಳು ಮತದಾರರಿಗೆ ಕೆಲಸ ಮಾಡೋದನ್ನು ಬಿಟ್ಟು ವಿರೋಧಿಸಿಯೇ ಹಳ್ಳ ಹಿಡಿತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕಾನ್ ಒತ್ತಿ. ನಮಸ್ಕಾರ.